18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಈಗಾಗಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮತ್ತು ಅಹಿಂದದ ನಾಯಕತ್ವಕ್ಕಾಗಿ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಜಟಾಪಟಿ ನಡೀತಾ ಇದೆ. ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಪುತ್ರರೇ ಏನು ಮುಂದಿನ ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಅಂತೇಳಿ ಹೇಳಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈಗ ಬಿಜೆಪಿಯಲ್ಲಿ ರಮೇಶ್ ಜಾರಕಿಹೊಳಿ ಪುಟಿದೇಳುವ ಅಹಿಂದ ಮೂಲಕ ಪುಟಿದೇಳುವ ಏನು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇದೇ 2-3 ತಿಂಗಳಲ್ಲಿ ಬೆಳಗಾವಿಯಲ್ಲಿ ಅಹಿಂದ ಸಮಾವೇಶವನ್ನು ಆಯೋಜನೆ ಮಾಡೋಕ್ಕೂ ಕೂಡ ತಯಾರಿ ನಡೆಸಿದ್ದು ಬಿಜೆಪಿಯಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅದೆಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ರಮೇಶ್ ಜಾರಕಿಹೊಳಿ ಇತ್ತೀಚೆಗೆ ಏನು ಅಂತಂದರೆ ಬಿಜೆಪಿ ರೆಬಲ್ಸ್ ಟೀಮ್ನಲ್ಲಿ ಕಂಡುಬಂದಂಥ ಪ್ರಮುಖ ನಾಯಕ. ಈ ಒಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆದ ಬಳಿಕ ಈ ಒಂದು ಟೀಮ್ ರಾಜ್ಯದಲ್ಲಿ ಸಾಕಷ್ಟು ಆಕ್ಟಿವ್ ಆಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ, ರಮೇಶ್ ಜಾರಕಿಹೊಳಿ ಹಾಗೇನೆ ಕುಮಾರ ಬಂಗಾರಪ್ಪ ಸೇರಿದಂತೆ ಅನೇಕ ನಾಯಕರು ಈ ಒಂದು ಟೀಮ್ ವಿರುದ್ಧ ಒಂದು ಗುಂಪನ್ನು ಕಟ್ಟಿಕೊಂಡು ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಶತಾಯಗತಾಯ ಹೋರಾಟ ಮಾಡಿದ್ರು. ಅದು ಯಾವುದೂ ಕೂಡ ಇದುವರೆಗೂ ಫಲ ನೀಡಿಲ್ಲ. ಈಗ ಚುನಾವಣೆ ಹತ್ತಿರವಾದಂತೆ ಬದಲಾದ ಒಂದು ದಾಳವನ್ನು ಉರುಳಿಸಕ್ಕೆ ಈ ನಾಯಕರು ತೆರೆಮೆರೆಯಲ್ಲಿ ಭರ್ಜರಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಈ ಬಾರಿ ಅಹಿಂದ ಅಸ್ತ್ರವನ್ನ ಬಿಜೆಪಿಯಲ್ಲಿ ಪ್ರಯೋಗ ಮಾಡೋಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಈಗಾಗಲೇ ಬಿಜೆಪಿಯಲ್ಲಿ ಹಿಂದುಳಿದಂತಹ ಪ್ರಬಲ ನಾಯಕರು ಯಾರು ಕೂಡ, ಅದರಲ್ಲೂ ಪ್ರಮುಖವಾಗಿ ಮಾಜಿ DCM KS ಈಶ್ವರಪ್ಪ ಈಗಾಗಲೇ ಬಿಜೆಪಿಯಿಂದ ದೂರವಾಗಿದ್ದಾರೆ. ಮತ್ತೊಂದು ಕಡೆ ಭಾರತಿ ಬಸವರಾಜ್ ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕರಾವಳಿ ಭಾಗದ ಸುನೀಲ್ ಕುಮಾರ್ ಇದ್ರೂ ಕೂಡ ಇಡೀ ರಾಜ್ಯ ವ್ಯಾಪ್ತಿಗೆ ಅವರು ಸೀಮಿತವಾಗಿಲ್ಲ. ಹೀಗಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಪ್ರಮುಖವಾಗಿ ಅಹಿಂದ ಮತವನ್ನ ಸೆಳೆಯಕ್ಕೆ ಬಿಜೆಪಿಯಲ್ಲಿ ಅಹಿಂದ ಮತದಾರನ ಒಟ್ಟುಗೂಡಿಸಕ್ಕೆ ಈಗ ರಮೇಶ್ ಜಾರಕಿಹೊಳಿ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಒಂದು ಸಮಾವೇಶ ನಡೆಸುವ ಮೂಲಕ ಅಹಿಂದ ಮತದಾರನ ಬಿಜೆಪಿಯಲ್ಲಿ ಸೆಳೆಯಬೇಕು ಮತ್ತು ಬಿಜೆಪಿಯಲ್ಲಿ ಅಹಿಂದ ನಾಯಕನಾಗಿ ಬೆಳೆಯುವಂತ ಪ್ಲಾನ್ ಅನ್ನ ಮಾಡಿರ್ತಕ್ಕಂಥದ್ದು. ಇತ್ತೀಚೆಗೆ ಹುಬ್ಬಳ್ಳಿ ನಡೆದಂತಹ ಒಂದು ಘಟನೆಗೆ ರಮೇಶ್ ಜಾರಕಿಹೊಳಿ ಹೋಗಿ ಅಲ್ಲಿ ಸಾಂತ್ವನ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇತ್ತೀಚೆಗೆ ಲೋಕಾಯುಕ್ತ ದಾಳಿಯಲ್ಲಿ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಬಲೆಗೆ ಬಿದ್ದಂತ ಸಂದರ್ಭದಲ್ಲಿ ಬಹಿರಂಗವಾಗಿ ಅಹಿಂದ ನಾಯಕರನ್ನ ಟಾರ್ಗೆಟ್ ಮಾಡಲಾಗುತ್ತೆ ಅಂತೇಳಿ ನೇರವಾಗಿ ರಮೇಶ್ ಜಾರಕಿಹೊಳಿ ಆರೋಪವನ್ನು ಮಾಡಿದ್ರು. ಈ ಮೂಲಕ ಏನು ಅಂತಂದ್ರೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಅಹಿಂದ ನಾಯಕರ ಕೊರಗನ್ನ ನೀಗಿಸಕ್ಕೆ ಈಗ ರಮೇಶ್ ಜಾರಕಿಹೊಳಿ ಪ್ಲಾನ್ ಅನ್ನು ಮಾಡಿದ್ದಾರೆ. ಇದಕ್ಕೆ ಹೈಕಮಾಂಡ್ ಮತ್ತು ರಾಜ್ಯ ಬಿಜೆಪಿ ನಾಯಕರು ಯಾವ ರೀತಿ ಬೆಂಬಲಿಸ್ತಾರೆ ಅಂತಕ್ಕಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಈ ಹಿಂದೆ ಬಿಜೆಪಿಯಲ್ಲಿ ಇದ್ಕೊಂಡೇ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನ KS ಈಶ್ವರಪ್ಪನವರು ಆರಂಭ ಮಾಡಿದ್ರು. ಆ ಬ್ರಿಗೇಡ್ ಬೆಳಗಾವಿಯ ನಂದಗಡದಿಂದ ಅದಕ್ಕೆ ಚಾಲನೆ ನೀಡಲಾಗಿತ್ತು. ಇಡೀ ರಾಜ್ಯಾದ್ಯಂತ KS ಈಶ್ವರಪ್ಪ ಅವರಿಗೆ ಅನೇಕ ಕಾರ್ಯಕರ್ತರು ರಾಯಣ್ಣ ಬ್ರಿಗೇಡ್ ಹೆಸರಿನಲ್ಲಿ ಬೆನ್ನತ್ತಿದ್ರು. ಆದರೆ ಕೊನೆ ಗಳಿಗೆಯಲ್ಲಿ ಸಂಘದ ನಾಯಕರ ಸೂಚನೆನೋ ಅಥವಾ ಪಕ್ಷದ ಕಾರಣಕ್ಕಾಗಿನೇ ದಿಢೀರ್ನೇ ಈ ಒಂದು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನಿಂದ KS ಈಶ್ವರಪ್ಪನವರು ಅಂತರವನ್ನು ಕೈಗೊಂಡಿದ್ರು. ಆ ಸಂದರ್ಭದಲ್ಲಿ ಅವರ ಬೆನ್ನತ್ತಿದಂತಹ ಕಾರ್ಯಕರ್ತರು ನಡು ನೀರಲ್ಲೇ ಬಿಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಈ ಒಂದು ಅಹಿಂದವನ್ನ ರಮೇಶ್ ಜಾರಕಿಹೊಳಿ ಮುನ್ನಡೆಸುವಂತಹ ಸೂಚನೆ ಮತ್ತು ನೀಡಿದ್ದಾರೆ. ಜೊತೆಗೆ ಅಂತಂದ್ರೆ ಅಹಿಂದ ನಾಯಕರನ್ನ ಸೇರಿಸಿ ಒಂದು ಸಮಾವೇಶ ನಡೆಸೋಕೆ ಪ್ಲಾನ್ ಅನ್ನ ಮಾಡಿರ್ತಕ್ಕಂಥದ್ದು. ಈ ಮೂಲಕ ಬಿಜೆಪಿಯಲ್ಲಿ ಅಹಿಂದ ಅಸ್ತ್ರವನ್ನ ಈಗಾಗಲೇ ರಮೇಶ್ ಜಾರಕಿಹೊಳಿ ಪ್ರಯೋಗ ಮಾಡ್ತಿದ್ದಾರೆ. ಇತ್ತೀಚೆಗೆ ನಡೆದಂತಹ ಜನಗಣತಿ ಅಂಕಿಅಂಶದ ಪ್ರಕಾರ ರಾಜ್ಯದಲ್ಲಿ ಅಹಿಂದ ಮತದಾರರೇ ನಿರ್ಣಾಯಕ ಅಂತಕ್ಕಂಥದ್ದು ಈಗ ಬಹುತೇಕ ರಾಜಕೀಯ ಪಕ್ಷಗಳು ಬಂದು ನಿಂತಿರ್ತಕ್ಕಂಥದ್ದು. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಈಗ ಸದ್ಯ KPCC ಅಧ್ಯಕ್ಷ DK ಶಿವಕುಮಾರ್ ಬಳಿಕ ಈ ಒಂದು ಅಹಿಂದವನ್ನ ಮುಂದಿಟ್ಕೊಂಡು KPCC ಅಧ್ಯಕ್ಷರಾಗಕ್ಕೆ ಸತೀಶ್ ಜಾರಕಿಹೊಳಿ ಒಂದ್ ಕಡೆ ಪ್ರಯತ್ನ ಪಟ್ಟರೆ, ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಅಹಿಂದ ನಾಯಕ ಅಂತೇಳಿ ಗುರುತಿಸ್ಕೊಳ್ಳಕ್ಕೆ ರಮೇಶ್ ಜಾರಕಿಹೊಳಿ ಪ್ರಯತ್ನ ಮಾಡ್ತಿದ್ದಾರೆ. ಈ ಹಿಂದೆ CD ಪ್ರಕರಣದ ಬಳಿಕ ರಮೇಶ್ ಜಾರಕಿಹೊಳಿ ರಾಜಕೀಯವಾಗಿ ಹಿನ್ನಡೆ ಆಗಿತ್ತು ಅಂತೇಳಿ ಎಲ್ಲರೂ ಬಿಂಬಿಸಿದ್ರು. ಆದರೆ ಅವರು ಬಳಿಕ ನಡೆದಂತಹ ಚುನಾವಣೆಯಲ್ಲಿ ಗೆದ್ದಿದ್ರು. ಜೊತೆಗೇನು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಅವರು ರೆಬಲ್ಸ್ ಟೀಮ್ನಲ್ಲಿ ಸಾಕಷ್ಟು ಆಕ್ಟಿವ್ ಆಗಿದ್ರು. ಪ್ರಮುಖವಾಗಿ ಏನಂದ್ರೆ ವಕ್ಫ್ ಹೋರಾಟ ಆಗಿರ್ಬೋದು, ಅದೇ ರೀತಿ ಬಾಂಗ್ಲಾ ವಲಸಿಗರ ವಿರುದ್ಧ ಬಿಜೆಪಿಗಿಂತಲೂ ಮೊದಲೇ ಈ ಒಂದು ರೆಬಲ್ಸ್ ಟೀಮ್ ಒಂದು ಹೋರಾಟವನ್ನು ಮಾಡಿ ಕೇಂದ್ರ ಬಿಜೆಪಿ ನಾಯಕರ ಗಮನ ಸೆಳೆಯುವಲ್ಲಿ ಸಕ್ಸಸ್ ಆಗಿರ್ತಕ್ಕಂಥದ್ದು. ಈಗ ಈ ಒಂದು ಅಹಿಂದ ಹೋರಾಟಕ್ಕೆ ಕೇಂದ್ರ ಬಿಜೆಪಿ ನಾಯಕರು ಮತ್ತು ರಾಜ್ಯದ ಬಿಜೆಪಿ ನಾಯಕರು ಯಾವ ರೀತಿ ಬೆಂಬಲ ಕೊಡ್ತಾರೆ ಅಂತಕ್ಕಂಥದ್ದು ಕಾದು ನೋಡಬೇಕಿದೆ. ಯಾಕಂದ್ರೆ ಬಿಜೆಪಿಯಲ್ಲಿ ಮನೆ ಒಂದು 3 ಬಾಗಿಲು ಅಂತಕ್ಕಂಥದ್ದು ಈಗ ನಡೆದುಕೊಂಡು ಬಂದಿರತಕ್ಕಂಥದ್ದು. ಯಾಕಂದ್ರೆ ಬಳ್ಳಾರಿಯಲ್ಲಿ ಆದಂತಹ ಗಲಭೆಯನ್ನ ವಿರೋಧಿಸಿ ಬಿ ಶ್ರೀರಾಮುಲು ಹಾಗೆ ಜನಾರ್ದನ್ ರೆಡ್ಡಿ ಒಂದು ಪಾದಯಾತ್ರೆ ಮಾಡೋಕೆ ಮುಂದಾಗಿರ್ತಾರೆ. ಆ ಸಂದರ್ಭದಲ್ಲಿ ಅವರ ಪಾದಯಾತ್ರೆಗೆ ಕೇಂದ್ರ ನಾಯಕರು ಅನುಮತಿಯನ್ನ ಕೊಟ್ಟಿರಲಿಲ್ಲ. ಈಗ
ಈ ಒಂದು ಅಹಿಂದ ಸಮಾವೇಶಕ್ಕೆ ಬಿಜೆಪಿ ಅನುಮತಿಯನ್ನ ಕೊಡ್ತಾ, ಒಂದು ವೇಳೆ ಅನುಮತಿ ಕೊಡದೇ ಇದ್ರೆ ರಮೇಶ್ ಜಾರಕಿಹೊಳಿ ಮುಂದಿನ ರಾಜಕೀಯ ನಡೆ ಏನು ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ರಮೇಶ್ ಜಾರಕಿಹೊಳಿ ರಾಜಕೀಯ ಜಿದ್ದಿಗೆ ಹೆಸರಾಗಿರ್ತಕ್ಕಂಥದ್ದು. ಅವರು ರಾಜಕಾರಣದಲ್ಲಿ ವಿರೋಧಿಗಳನ್ನ ನೇರವಾಗಿ ಟಾರ್ಗೆಟ್ ಮಾಡ್ತಾರೆ. ವಿರೋಧಿಗಳನ್ನ ಸೋಲ್ಸಕ್ಕೆ ಗೆಲ್ಸಕ್ಕೆ ಮುಂದೆ ನಿಂತು ಹೋರಾಟ ಮಾಡೋದ್ರಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಹೀಗಾಗಿ ರಮೇಶ್ ಜಾರಕಿಹೊಳಿ ಈಗ ಅಹಿಂದ ಬೆನ್ನು ಬಿದ್ದಿದ್ದಾರೆ. ಅಹಿಂದ ಮೂಲಕ ಬಿಜೆಪಿಯಲ್ಲಿ ಗುರುತಿಸ್ಕೊಳ್ಳಕ್ಕೆ ಮತ್ತೊಮ್ಮೆ ಪ್ಲಾನ್ ಅನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಇದು ಅವರ ರಾಜಕೀಯದಲ್ಲಿ ಎಷ್ಟು ಸಕ್ಸಸ್ ಕೊಡುತ್ತೆ ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಬಿಜೆಪಿ ರೆಬಲ್ಸ್ ಟೀಮ್ನಲ್ಲಿ ಪ್ರಮುಖವಾಗಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಈಗಾಗಲೇ ಹೊರಗಿಡಲಾಗಿರ್ತಕ್ಕಂಥದ್ದು. ಹೀಗಾಗಿ ರೆಬಲ್ಸ್ ಟೀಮ್ ಬಿಜೆಪಿಯಲ್ಲಿ ವೀಕ್ ಆಗಿದೆ. ಹೀಗಾಗಿ ಈ ಒಂದು ಟೀಮ್ ಅನ್ನ ಮತ್ತೆ ಗಟ್ಟಿಗೊಳಿಸಕ್ಕೆ ಮತ್ತು ಅಹಿಂದಾಸ್ತ್ರವನ್ನ ಪ್ರಯೋಗ ಮಾಡಕ್ಕೆ ಈಗ ರಮೇಶ್ ಜಾರಕಿಹೊಳಿ ಪ್ಲಾನ್ ಅನ್ನು ಮಾಡಿದರೆ ಇದರಲ್ಲಿ ಸಕ್ಸಸ್ ಆಗ್ತಾರಾ ಅಥವಾ ಈ ಮೂಲಕವೇ ಅವ್ರು ಏನಾದರೂ ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರ ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.